ಮಂಡು ಎಲ್ಲ ರೆಡಿನಾ? ಅಕ್ಕ ಭಾವಾ ಅವ್ರಿನ್ನೂ ಬರ್ಲೇ ಇಲ್ಲ. ಯಾರು? ನನ್ ತಮ್ಮನ? ಅಲ್ಲ, ನನ್ ಗಂಡ. ನನ್ ತಮ್ಮ ತಾನೇ ನಿನ್ ಗಂಡ. ಅವ್ನು ಯಾವಾಗ ತಾನೇ ಸಮಯಕ್ಕೆ ಸರಿಯಾಗಿ ಬಂದಿದ್ದಾನೆ. ಹುಟ್ಟದಾಗ್ಲಿಂದಾನು ಲೇಟೆ. ಏನೇ ಮಂಡು, ನಿನ್ ಗಂಡನ್ ಬಿಟ್ಟಿರೋಕಾಗಲ್ವಾ? ನಿಮ್ಗೇನು ಭಾವ 24 ಗಂಟೆನೂ ಟ್ರೈಲರ್ ಬಸ್ ತರ ನಿಮ್ ಜೊತೆ ಕೊಂಡಿ ತಗ್ಲಾಕೊಂಡಿರ್ತಾರೆ. ನನ್ ಕಷ್ಟ ನಿಮ್ಗೇನ್ ಗೊತ್ತು? ಯೋಚನೆ ಮಾಡ್ಬೇಡಮ್ಮ. ಶುರು ಮಾಡೋಕ್ ಮುಂಚೆ ನಿನ್ನ ಟ್ರೈಲರ್ ಕೊಂಡಿಗೆ ಬಂದು ತಗಲಾಕೊಡುತ್ತೆ. ಕಾಲ ಕೆಟ್ಟೋಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಚೆಗೆ ಮಾನ ಮರ್ಯಾದೆ ಏನೂ ಇಲ್ಲ. ಆಯ್ತಾ ಸೈಟ್ ಸೀಯಿಂಗ್? ವಾಟ್ ಹರಿಶ್ಚಂದ್ರ ಬ್ರದರ್, ಏನಾಯ್ತು? ಅಲ್ಲೋಣ, ಇದೆಂತ ಜಾಗ? ಸಂಸಾರಸ್ಥರು, ಮಕ್ಕಳು, ಮರ್ಯಾದಸ್ಥರು ಓಡಾಡ್ತಾರ ಪರಿಜ್ಞಾನ ಕೂಡ ಬೇಡ. ಏನಾಯ್ತು ಬ್ರದರ್? ನಾನ್ ಏನ್ ನೋಡ್ಬಾರ್ದು ಅನ್ಕೊಂಡೋ ಅದನ್ನ ನೋಡ್ದೆ. ಅದೇನ್ ನೋಡ್ದೆ ಅಂತ ಹೇಳು. ಏನ್ ಹೇಳಿ ಅತ್ತಿಗೆ, ಒಂದ್ ಕಾರ್ನರ್ ಹೋದೆ. ಅಲ್ಲಿ ಒಂದ್ ಹುಡುಗ ಹುಡುಗಿ ಲಿಪ್ ಟು ಲಿಪ್ಪು. ನೀನ್ ಆಟ ಆಡ್ಕೊ ಹೋಗಮ್ಮ. ಏನು? ಕಿಸ್ಸು. ಅಯ್ಯೋ, ಎಲ್ಲಿ? ಅಲ್ಲಿ. ಅದನ್ನ ನೋಡಕ್ಕಾಗ್ದೆ ಈ ಕಾರ್ನರ್ ಹೋದೆ. ಈ ಕಾರ್ನರ್ ಅಲ್ಲಿ ಇನ್ನೊಂದು ಹುಡುಗ ಹುಡುಗಿ ಹುಲ್ಲಿನ ಮೇಲೆ ಒಬ್ಬರ ಮೇಲೊಬ್ರು ನೋಡ್ಬೇಕಾದ್ದೆ. ಅದಕ್ಕೆ ಇದು ಸಾಲದು ಅಂತ ಈ ಕಾರ್ನರ್ ಹೋದೆ. ಅಲ್ಲಿ ಒಂದು ವಯಸ್ಸಾದ ಮುದುಕಿ ರೊಮ್ಯಾನ್ಸ್ ಮಾಡೋ ವಯಸ್ಸಾದು. ರೊಮ್ಯಾನ್ಸ್ ವಯಸ್ಸೇ ಇಲ್ಲ. ಲೋ 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 ಸತ್ಯ ಹರಿಶ್ಚಂದ್ರನ್ ಮೊಮ್ಮಗನೆ, ನಿನ್ ಸಾಕು. ನಿನ್ ಸತ್ಯದಿಂದ ಈಗ್ಲೇ ಆಗ್ಬಾರದ್ ಗಲಾಟೆಗಳೆಲ್ಲ ಆಗೋಯ್ತು. ನಿನ್ ಸತ್ಯ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೇಳೋ. ಹೆಂಗತ್ಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಅಯ್ಯೋ ಅತ್ತಿಗೆ, ನಿಜ ಹೇಳ್ಬೇಕು ಅಂದ್ರೆ ನಾನ್ ನೋಡಿದಷ್ಟು ಸತ್ಯನೇ. ಅದ್ ಹಾಗಲ್ಲಪ್ಪ, ನೀನ್ ನೋಡಿದ್ದನ್ನ ನೋಡ್ದ ಹಾಗೆ ಹೇಳ್ದೆ. ಸ್ವಲ್ಪ ಹಾಗೆ ಹೇಗೆ ಮಾಡಿ ಹೇಳ್ಬಹುದಲ್ಲ. ಅಂದ್ರೆ ಸುಳ್ಳು ಹೇಳ್ಬೇಕಾ? ನೋ. ಅಲ್ಲ ಬ್ರದರ್, ಸತ್ಯನೇ. ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೇಳು ಅಂತ. ನನ್ ತಲೆನೇ ತೆಗೆದ್ರು ಸರಿ, ನಾನ್ ಮಾತ್ರ ಸುಳ್ಳು ಹೇಳಲ್ಲ ಅಂದ್ರೆ ಹೇಳಲ್ಲ. ಯಾಕಣ? ಹಾಗಾದ್ರೆ ಆ ವಿಷಯ ಹೇಳು. ಯಾವ ವಿಷಯ? ಅದೇ 3 ತಿಂಗಳ ಹಿಂದೆ ಮಳೆ ನೆನ್ಕೊಂಡು ಒಂದ್ ದಿವಸ ಲೇಟ್ ಆಗಿ ಬಂದ್ಯಲ್ಲ, ಆ ವಿಷಯ. ಈಗ್ಲಾದ್ರೂ ಜ್ಞಾಪಕಕ್ಕೆ ಬಂತ ವಿಷಯ ಏನು ಅಂತ? ಅದು ನೋಡೋ, ಇವತ್ತಿನ ಹೇಳೋ ತನಕ ನಾನು ಬಿಡೋದಿಲ್ಲ. ಆಮೇಲೆ ಹೇಳ್ತೀನಿ ನಾನು. ಇದು 100-3 ಸಲ ನೀ ತಪ್ಪಿಸ್ಕೊತಾ ಇರೋದು. ಅದೇನು ಅಂತ ಇವತ್ತಿನ ಹೇಳಲೇಬೇಕು. ಇನ್ನೊಂದ್ಸಲ ಹೇಳ್ತೀರಣ್ಣ. ಅತ್ಗೆ ನೋಡಿ, ಅತ್ಗೆ ಅಣ್ಣ ಗೋಳಿ ಕೋತಾ ಇದಾರ. ಪಾಪ ಚಿಕ್ಕ ಹುಡುಗ, ಯಾಕೆ ಗೋಳಿ ಗೊತ್ತೀರಾ? ಚಿಕ್ಕ ಹುಡುಗನ ಇವನು. ಮದುವೆ ಆಗಿದ್ರೆ 4 ಆಗಿರೋದು. 4? ಅಣ್ಣ, ನಾನ್ 3 ಮೇಲೆ ಮಾಡ್ಕೊಳಲ್ಲ ಅಂತ ನಿನ್ ಮೇಲೆ ಆಣೆ ಮಾಡಿದೀನಿ. ಬ್ರದರ್, ಯಾಕೆ ಹೊಡಿತಾ ಇದೀಯಾ? ನನ್ಗೆ ಗೊತ್ತು ನಿಂಗೆ ಮುಂಗೋಪ ಜಾಸ್ತಿ ಅಂತ. ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡೋಣ, ಸುಮ್ಮನೆ ಮಾತಾಡ. ನನ್ನ ಮಕ್ಕಳಲ್ಲಿ ಸುಮ್ಮನೆ ಇರ್ತಾರೆ. ನೋಡೋ, ನೀ ಧರ್ಮರಾಯ ಅಂತ ನನಗೆ ಗೊತ್ತು. ಈ ಅಲ್ಕ ನನ್ನ ಮಕ್ಕಳು ಏನ್ ಮಾಡಿದಾರೆ ಅಂತ ನಿನಗೆ ಗೊತ್ತಿಲ್ಲ. ಒಂದ್ 5 ನಿಮಿಷ ನೀ ಕಣ್ಣು ಮುಚ್ಕೋ, ಆಮೇಲೆ ಜಸ್ಟ್ ಗಿವ್ ಮಿ 5 minutes. ಓಕೆ.
ವಿಶೇಷನಿಷ್ಠಾಯಾಂ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಗೌರಿ ಗಣಪತಿ ಅಂಚ ಪೂಜಾಂ ಕರಿಷ್ಯೇ. ನೋಡ್ರಮ್ಮ, ಗಂಡದ್ರ ಕೈಲಿ ಕಂಕಣ ಕಟ್ಸ್ಕೊಳ್ಳಿ. ಯಜಮಾನಶ ಶುಭಂ ಭವತು. ಕಂಕಣಂ ಧಾರಯಾಮಿ. ತಗೊಳ್ಳೆ ಕಟ್ಟೆ. ಆಹಾ ನೀವ್ ಕಟ್ಬೇಕು. ಕೊಡಿ ತಂಬುಲ, ಕಟ್ಟಿ ಕಟ್ಟಿ ಹೀಗೆ. ಹಾ ಪೂಜೆ ನನಗೆ ಅಂತೆ, ಕಟ್ಟಿಸ್ಕೊಳ್ಳೋದು ಮಾತ್ರ ಇವಳು. ಪುರೋಹಿತ್ರೆ ಒಂದ್ ನಿಮಿಷ, ಈ ಭೀಮನಮಾಸೆ ಹಬ್ಬದ ವಿಶೇಷ ಏನು? ವಿಶೇಷ ಏನು ಅಂದ್ರೆ ಮುತ್ತೈದರು ತಮ್ಮ ಗಂಡನ ಆಯಸ್ ಹೆಚ್ಚಲಿ ಅಂತ ಪೂಜೆ ಮಾಡ್ತಾರೆ. ಓಹೋ, ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಒಳ್ಳೆ ಗಂಡ ಸಿಕ್ಲಿ ಅಂತ ಪೂಜೆ ಮಾಡ್ತಾರೆ. ಹಾಗಾದ್ರೆ ನಿಮ್ ಹೆಂಡತಿ ಪೂಜೆ ಮಾಡಿದ್ರು? ನಾನು ಆ ಕಥೆ ಮುಳುಗಿ ಹೋಗ್ತೀನಿ ಅಷ್ಟೇ. ಇರಿ ಒಂದ್ ನಿಮಿಷ, ಈ ಗಂಡನ ಪೂಜೆ ತರನೇ ಹೆಂಡತಿ ಪೂಜೆ ಆ ತರದ್ದು ಏನು ಇಲ್ವಾ? ನಿಮ್ದೆಲ್ಲ ಹುಡುಗಾಟೆ ಹೋಗ್ರಯ್ಯ. ಒಳ್ಳೆ ಪುರೋಹಿತರು. ಬ್ರದರು, ನೀನು ಈ ತರ ಪೂಜೆ ಗೀಜೆ ಮಾಡಿಸ್ಕೊಳ್ಳೋ ಐಡಿಯಾ ಇದೆಯಾ ಇಲ್ವೋ? ಇಲ್ವೋ, ನಿನಗೆ ಯಾಕದಲ್ಲ? 4ನೇ ಅದಕ್ಕೇನು ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಪ್ಪ, ನಿನ್ಗೆ ಲೈನ್ ಕ್ಲಿಯರ್ ಆಗುತ್ತೆ ಅಂತ? ಬೇಗ ಒಂದ್ ಒಳ್ಳೆ ಹುಡುಗಿ ನೋಡಿ ಲವ್ ಮಾಡ್ಬಿಡು. ಅದ್ ಯಾವಾಗ್ಲೂ ಆಗೋಯ್ತಲ್ಲ. ನಿನ್ನ ಹತ್ರ ಬಾಯ್ ಬಿಟ್ಬಿಟ್ಟ. ನೋಡು ನೋಡು, ಸಮಯ ಬಂದಾಗ ನಿನ್ನ ಹತ್ರ ಮಾತ್ರ ಹೇಳ್ತೀನಿ. ಖಂಡಿತ ಹೇಳ್ತೀನಿ, ಅಲ್ಲಿವರೆಗೂ ಮುಚ್ಕೊಂಡಿರ್ಬೇಕಾ? ಅಣ್ಣ, ಎಲ್ಲ ಊಟಕ್ ಬನ್ನಿ. ಬನ್ನಿ ಅತ್ತಿಗೆ, ನಡಿ ಊಟಕ್ಕೆ. ಹಬ್ಬದ ಅಡುಗೆ ಡಬಲ್ ಫುಲ್ ಮೀಲ್ಸ್. ಅದನ್ನೇ ಅಲ್ವೇ ಡ್ಯಾಡಿ ನೀವು ಮಾಡೋದು? ಬಾಯ್ ಮುಚ್ಚ. ಅಕ್ಕ 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 ಇಲ್ಲಿ ಅಯ್ಯೋ, ಬೇಗ ಎಲ್ಲ ತಗೊಂಬನ್ನಿ. ಗಲಾಟೆ ಮಾಡ್ಬೇಡಿ, ಸುಮ್ಮನೆ. ಅತ್ತಿಗೆ, ಏನೇನು ಸ್ಪೆಷಲ್? ನಿನ್ ಫೇವ್ರೇಟ್ ಕರಿಗಡ್ ಮಾಡಿದೀರಾ? ಎಲ್ಲಿದೆ? ಅಲ್ಲಿ ಟೇಬಲ್ ಮೇಲೆ. ಓ ಕರಿಗಡುಬು. ಏ ಎಲ್ಲಮ್ಮ ನಿನ್ ಯಜಮಾನ? ಊಟ ಮಾಡೋದನ್ನೇ ಮರ್ತೋದ್ರೇನೋ ಬಾಬಾ. ಹೋಗ್ ಕರ್ಕೊಂಬ. ಅನು, ಸರಿ ಇರು ಒಂದ್ ನಿಮಿಷ. ಏನಕ್ಕ? ಬಂದೆ. ನೋಡು, ನೀನ್ ಹೋಗೋದು, ಅವ್ರನ್ನ ಕರೆಯೋದು, ಫ್ಲೈಯಿಂಗ್ ಕಿಸ್ ಕೊಡೋದು, ಅವ್ರು ನೀನ್ ಯಾರು ಅಂತ ಕೇಳೋದು, ಆವಾಗ ನೀನು ಒರಿಜಿನಲ್ ಕಿಸ್ ಕೊಡೋದು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನೀನೇ ಅವ್ರ ಹೆಂಡತಿ ಅಂತ. ಇದಕ್ಕೆಲ್ಲ ಟೈಮ್ ಆಗತ್ ಕಣೆ. ಏನಕ್ಕ ನೀವು ನಾಚಿಕೆ ದಿನ ನೋಡ್ತಿರೋ ತಾನೆ? ನೋಡು, ಟೈಮ್ ವೇಸ್ಟ್ ಮಾಡದೆ ಸ್ಟ್ರೇಟ್ ಆಗಿ ಹೋಗು, ಡೈರೆಕ್ಟ್ ಆಗಿ ಕೊಟ್ಬಿಟ್ಟು ಕರ್ಕೊಂಡ್ ಬಾ. ಹೋಗಿ ಅಕ್ಕ ನೀವು. ನಾ ಹೋಗ್ತೀನಿ, ನೀ ಹೋಗು. ಏನ್ ಮಾಡ್ತಿದ್ಯೋ? ಅತ್ತಿಗೆ, ನನ್ ಬೇರೆ ಊಟ ಬೇಡ, ಇದೇ ಸಾಕು. ಅಯ್ಯೋ. ಅಲ್ಲಿ ನೋಡ್ರಿ, ಶಶಿ ಕರ್ಗಡ ಬೆತ್ಕೊಂಡು ಹೋಗ್ತಿದ್ದಾನೆ. ಶಶಿ, ನಿಂತ್ಕೋ, ಹೊರಗಡೆ ನಿಂತ್ಕೋ. ಸಿಗೋದಿಲ್ಲ. ಅಣ್ಣ 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 ಅಯ್ಯೋ ಬಿಡಲೇ. ಕೊಟ್ಬಿಡೋಣ ಪ್ಲೀಸ್ ಅಣ್ಣ. ಬ್ರದರ್, ಕರಿಗಡುಬು ಅಂದ್ರೆ ಬಹಳ ಇಷ್ಟ ಅಲ್ಲ? ಚೆನ್ನಾಗಿ ಗೊತ್ತಲ್ಲ ಅಣ್ಣ. ನಾಲ್ಗೆಲ್ ನೀರ್ ಬರ್ತಾ ಇದೆ ಅಲ್ಲ? ಹಾಗಾದ್ರೆ ವಿಷಯ ಏನು ಅಂತ ಹೇಳು. ಅಯ್ಯೋ ಅದ್ಕೆ ಅದ್ ಒಂದ್ ವಿಷಯ ಬಿಟ್ಬಿಡಿ. ಹೇಳು. ಅಯ್ಯೋ ಅಣ್ಣ 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 ಪ್ಲೀಸ್ 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 ಅಣ್ಣ 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 ನಥಿಂಗ್ ಡೂಯಿಂಗ್. ಆ ವಿಷಯ ನೀನ್ ಹೇಳೋವರೆಗೂ ಕರಿಗಡುಬು ನೀನು ತಿನ್ನೋ ಹಾಗಿಲ್ಲ, ಈ ಮನೇಲಿ ಯಾರು ತಿನ್ನೋ ಹಾಗಿಲ್ಲ. ಅಯ್ಯೋ, ವಾರೆ ವಾ, ಒಳ್ಳೆ ಪಾಯಿಂಟ್ ಹಿಡ್ದಿದ್ಯಾ ಬಿಗ್ ಬ್ರದರ್. ಅದೇನು ಅಂತ ವಿಷಯನ ಹೇಳೋ ಸ್ಮಾಲ್ ಬ್ರದರ್, ಇಲ್ಲ ಅಂದ್ರೆ ನಾನು ಒಬ್ಬನೇ. ಇಲ್ಲ ಇಲ್ಲ, ಮೊದ್ಲು ತಿನ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ. ಫಸ್ಟ್ ಹೇಳು, ಆಮೇಲೆ ತಿನ್ನೋ ಕೊಡೋದು. ಹೇಳು. ಏಯ್ ಹೇಳೋ. ಹೊಟ್ಟೆಲಿ ಡೋಲ್ ಬಾರಿಸ್ತಾ ಇದೆಯಾ, ಹೇಳು ಬೇಗ. ಇರಿ, ಏನ್ ಹೇಳ್ಬೇಕು ಅಂತ ಮರ್ತೋಗಿದಾನಪ್ಪ. ಮತ್ತೋಗೋದಕ್ಕೆ ನೀನಲ್ಲ. ಅಂದ್ರೆ ನಾಪ್ಕ ಇದೆ ಅಂತ ಆಯ್ತು. ಹೇಳ್ತೀನಿ. ಒಂದಿನ ಆಪತ್ತಲ್ಲಿದ್ದ ಹುಡುಗಿನ ಕಾಪಾಡ್ದೆ. ಆ ಹುಡುಗಿನ ಅವ್ರೂರಲ್ಲೇ ಬಿಟ್ಟು ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನಾನು ಆ ಹುಡುಗಿನ ಮಾತ್ರ ಬಿಟ್ಟು ಬಂದಿಲ್ಲ, ನನ್ನ ಮನಸ್ಸನ್ನು ಕೂಡ ಅಂತ. ಏನೋ ಆ ಹುಡುಗಿನ ಪ್ರೀತಿಸ್ತಾ ಇದೀಯಾ?
ಈ ವಿಷಯ ಹೇಳೋದಕ್ಕೆ ಇಷ್ಟು ದಿವಸ ಹಿಚ್ಕಾಕ್ ತರ ಸಸ್ಪೆನ್ಸಿಲಿಟಿಯಾ? ರಾಮ್ ಸರ್ ಬ್ರದರ್ಸ್ ಹಾರರ್ ಶೋನೆ ತೋರಿಸ್ಬಿಟ್ಟಿಲ್ಲ ಬ್ರದರ್. ಇದು ವಿಷ್ಣು ಬ್ರದರ್ಸ್ ಫ್ಯಾಮಿಲಿ, ಓನ್ಲಿ ಹ್ಯಾಪಿ ಎಂಡಿಂಗ್. ನಾವೆಲ್ಲ ಅಣ್ಣಂದ್ರು ಮನೇಲಿ ಇದೀವಿ ನಾವು ಭಯ ಭೀತಿ ಇಲ್ದೆ ಆ ಹುಡುಗಿನ ಲವ್ ಮಾಡ್ತಾನಂತೆ. ಲವ್ ನೋಡು, ನಾವಿನ್ನೂ ಆ ಹುಡುಗಿ ನೋಡಿಲ್ಲ, ಅವಳನ್ನ ಓಕೆ ಮಾಡಿಲ್ಲ, ನಾವ್ ಅವಳನ್ನ ಇಲ್ಲ ಇಲ್ಲ ಅದ್ ನೋಡ ಎಲ್ಲ ಸೇರಿ ಇವನ್ನ ಬಿಡಿರೋ. ಏಯ್, ಒಂದ್ ಹುಡುಗಿನ ಪ್ರೀತಿಸಿದಕ್ಕೆ ಯಾಕೆ ಅವ್ನು ಹೊಡಿತಾ ಇದ್ದೀರಾ? ಪ್ರೀತಿ ಮಾಡಿದಕ್ಕಲ್ಲ ಭವ, ಇಷ್ಟು ದಿವಸ ಸಸ್ಪೆನ್ಸ್ ನಲ್ಲಿ ಇಟ್ಟಿದ್ದಕ್ಕೆ. ಸಾಕು ಸಾಕು, ನಿಲ್ಸಿ. ಅಣ್ಣ ಅವ್ನ್ ಯಾಕೆ ಹೊಡೆದ್ವಿ ಪಾಪ? ಅಯ್ಯೋ, ನೀನು ಹೊಡೆದು ಬರ್ತೀನಿ, ಸುಮ್ಮನೆ ಕೂತ್ಕೊಳ್ಳ. ಅನು ಶಶಿ, ಅನು ಬಾಯ್ಲಿ. ನೋಡು, ಅಲ್ಲ ಕಣ, ಇಷ್ಟು ಸಣ್ಣ ವಿಷಯ ಹೇಳೋಕೆ ಯಾಕೆ ಇಷ್ಟೊಂದು ಚಡಪಡಿಸ್ತೆ ನೀನು? ಇದು ಸಣ್ಣ ವಿಷಯ ಅಲ್ಲಣ್ಣ, ತುಂಬಾ ದೊಡ್ಡ ವಿಷಯ. ಒಂದು ಹುಡುಗಿನ ಲವ್ ಮಾಡೋದು ದೊಡ್ಡ ವಿಷಯನೇನೋ? ಆಗಲ್ಲಣ್ಣ, ಆ ಹುಡುಗಿ ಹಳ್ಳಿ ಹುಡುಗಿ. ಹಳ್ಳಿ ಹುಡುಗಿ ಆದ್ರೇನು ಪಟ್ಟಣದ ಹುಡುಗಿ ಆದ್ರೇನು, ಹುಡುಗಿ ಅಂದ್ರೆ ಹುಡುಗಿನೇ. ಅದು ಅಲ್ಲದೆ ಹಳ್ಳಿ ಹುಡುಗಿರು ಅಂದ್ರೆ ಕಟ್ಟುಮಸ್ತಾಗಿರ್ತಾರೆ, ಸುಂದರವಾಗಿರ್ತಾರೆ. ಅಣ್ಣ ಯಾವ ಹುಡುಗಿ? ಆ ಲಕ್ಷ್ಮೀದೇವಿನೂ ಅಸೂಯೆ ಪಡುವಷ್ಟು ಕೋಟ್ಯಾಧೀಶ್ವರದ ಮನೆತನದ ಹೆಣ್ಮಗಳು ನಮ್ ದೊಡ್ಡತ್ಗೆ. ಆ ಸರಸ್ವತಿ ದೇವಿನೇ ಹತೋಟಿಲಿ ಇಟ್ಕೊಂಡಿರೋ ಮಹಾಪಂಡಿತರ ಮನೆತನದ ಹೆಣ್ಮಗಳು ನಮ್ ಎರಡನೇ ಅತ್ತಿಗೆ. ಆ ಪಾರ್ವತಿ ದೇವಿ ರೂಪನೇ ಮೀರಿಸೋ ನಮ್ಮ ಮೂರನೇ ಅತ್ತಿಗೆ ಎಂಥ ವಂಶದಿಂದ ಬಂದಿದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತು. ಇಂಥ ದೊಡ್ಡ ಮನೆತನದವರಿಂದ ಕಳಕಳಿಯಾಗಿರೋ ಈ ಮನೆಗೆ ಒಬ್ಬ ಸಾಮಾನ್ಯ ರೈತನ ಮಗಳನ್ನ ಸೊಸೆಯಾಗಿ ತಂದ್ಕೊಂಡ್ರೆ ಅಂತಸ್ತುಗಳು ಬೇರೆಯಾಗಿ ಅಂತರಂಗಗಳು ಬದಲಾಗಿ ಎಲ್ಲಿ ನಮ್ಮ ಸಂಸಾರ ಛಿದ್ರವಾಗ್ಬಿಡ್ತು ಅನ್ನೋ ಭಯ. ಇಲ್ಲಣ್ಣ, ನನ್ನ ಹೃದಯ ಚೂರು ಅದು ಪರವಾಗಿಲ್ಲ, ನಮ್ಮ ಸಂಸಾರ ಮಾತ್ರ ಹೊಡಿಬಾರ್ದು. ಅದಕ್ಕೋಸ್ಕರನೇ ಇಷ್ಟು ದಿನ ಈ ವಿಷಯ ನಿಮ್ಗೆ ಹೇಳಿದೆ ಮುಚ್ಚಿಟ್ಟಿದ್ದೆ. ಆ ಹುಡುಗಿ ಮರ್ಯಾದೆ ಪ್ರಯತ್ನ ಪಡ್ತಾ ಇದ್ದೀನಿ. ಶಶಿ, ಇಷ್ಟೇನ ನಿನ್ನ ದೊಡ್ಡನ ನೀನು ಅರ್ಥ ಮಾಡ್ಕೊಂಡಿರೋದು? ಅಲ್ಲ ಕಣು, ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನೆಲ್ಲ ನನ್ನ ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ನಲ್ಲ, ನನ್ನ ಎದೆ ಒಳಗಡೆ ಏನಿದೆ ಅಂತ ಅರ್ಥ ಆಗಿಲ್ಲ ನಿನಗೆ? ಅಣ್ಣ, ಯಾರೋ ಒಬ್ರು ಬಂದು ಬಿರುಗ್ ತಂದ್ರೆ ಬಿಟ್ಟೋಗು ಅಂತ, ಒಡಗ್ ತಂದ್ರೆ ಒಡೆದೋಗು ಅಂತ, ಸಲೀಸಾದ ಸಂಸಾರ ನಮ್ದು ಅಂತ ಹ್ಯಾಕ್ ತಿಳ್ಕೊಂಡೆ ನೀನು? ಹ್ಯಾಕ್ ತಿಳ್ಕೊಂಡೆ? ಇಲ್ಲ ಭವ, ಅವನ್ ಅನ್ಕೊಂಡಿರೋದು, ಅರ್ಥ ಮಾಡ್ಕೊಂಡಿರೋದು ನಿಮ್ ಬಗ್ಗೆ ಅಲ್ಲ, ಈ ಮನೆ ಹೆಂಗಸರ್ ಬಗ್ಗೆ. ಅದಕ್ಕೆ ನಾವೆಲ್ಲ ಕೋಟೀಶ್ವರ ಮನೆ ಹೆಣ್ಮಕ್ಳು ಆ ಹಳ್ಳಿ ಹುಡುಗಿ ಇಲ್ಲಿಗೆ ಬಂದಾಗ ನಾವೆಲ್ಲ ಅವಳನ್ನ ಕೇಳಕ್ ಕಾಣ್ತೀವಿ. ಅದರಿಂದ ಜಗಳಗಳಾಗಿ ಈ ಜೇನಿನ ಗೂಡು ಜೇನೇ ಇಲ್ಲದ ಗೂಡಾಗುತ್ತೆ ಅಂತಲ್ವಾ? ಹಾಗಲ್ಲ ಅತ್ಗೆ. ನೀನ್ ನಮ್ಮನ್ನ ಅಭಿಮಾನದಿಂದ ಆಕಾಶಕ್ಕೆ ಏರಿಸ್ತಿದ್ಯೋ, ಅನುಮಾನದಿಂದ ಪಾತಾಳಕ್ಕೆ ತಳ್ತಿದ್ಯೋ, ಒಂದು ಅರ್ಥನೇ ಆಗ್ತಿಲ್ಲಪ್ಪ. ನಿಲ್ಸಿ ಶಶಿ, ನಾನ್ ಯಾರು? ಅತ್ತಿಗೆ ನಾನ್ ಯಾರು? ದೊಡ್ಡತ್ತಿಗೆ. ಅದಲ್ದೆ ಇನ್ನು? ಅದಲ್ದೆ ಬೇರೆ ಅಮ್ಮನು. ಹೌದು ಅಲ್ವೋ? ಅತ್ತಿಗೆ, ಅಮ್ಮ, ಅತ್ತಿಗೆ ಅಮ್ಮ. ನನ್ನ ಹತ್ರ ಹೇಳು, ಆ ಹುಡುಗಿ ಯಾರು? ಅವ್ರ ತಂದೆ ತಾಯಿ ಯಾರು? ಗೊತ್ತಿಲ್ಲ. ಆ ಹುಡುಗಿ ಸಂಬಂಧಿಕರು ಯಾರಾದ್ರೂ ಈ ಊರಲ್ಲಿದ್ದಾರಾ? ಗೊತ್ತಿಲ್ಲ ಅತ್ತಿಗೆ. ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಹೇಗಪ್ಪ? ಗೊತ್ತಿದೆ. ಏನ್ ಗೊತ್ತಿದೆ? ಆ ಹುಡುಗಿ ಹೆಸರು, ಅವ್ರ ಊರ ಹೆಸರು. ಮತ್ತೆ ಹೇಳು ಶಶಿ. ಹುಡುಗಿ ಹೆಸರು ಸಾವಿತ್ರಿ, ಊರು ಸೋಮನಹಳ್ಳಿ. ಗುಡ್. ನಾಳೆನೆ ಸೋಮನಹಳ್ಳಿಗೆ ಹೋಗಿ ನಿಶ್ಚಿತಾರ್ಥನ ಮುಗಿಸ್ಕೊಂಡು ಮದುವೆ ಡೇಟ್ನ ಫಿಕ್ಸ್ ಮಾಡೋಣ. ನಿನ್ನ ಮದುವೆಯಂತೆ